ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಹಾರಾಷ್ಟ್ರ ಸಂಸದ ಧೈರ್ಯಶೀಲ್ ಮಾನೆ ದೂರಿಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾಗೆ ಸಂಸದ ಜಗದೀಶ್ ಶೆಟ್ಟರ್ ಪತ್ರ ಬರೆದಿದ್ದಾರೆ. ಏನಂತ ಪತ್ರ ಬರೆದಿದ್ದಾರೆ? ಪತ್ರದಲ್ಲಿ ಏನು ಉಲ್ಲೇಖಿಸಿದ್ದಾರೆ? ರಾಜ್ಯೋತ್ಸವದ ದಿನ ಬೆಳಗಾವಿಗೆ ಮಾನ್ಯ ಪ್ರವೇಶ ನಿರ್ಬಂಧಿಸಿದ್ರು ಡಿಸಿ. ಬೆಳಗಾವಿ ಜಿಲ್ಲಾಧಿಕಾರಿ ಕ್ರಮ ಕಾನೂನು ಬದ್ಧ ಅಂತ ಶೆಟ್ಟರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಮಾತ್ರ ನಿರ್ಬಂಧಾಜ್ಞೆ ಅಂತ ಶೆಟ್ಟರ್ ತಿಳಿಸ್ತಾ ಇರೋದು. ಮಹಾರಾಷ್ಟ್ರದ ಸಂಸದರಿಗೆ ದೇಶದ ಎಲ್ಲೆಡೆ ಸಂಚರಿಸುವ ಹಕ್ಕು ಇದೆ. ಆದರೆ ಸಮಯ ಸಂದರ್ಭ ಹಿನ್ನೆಲೆಯಲ್ಲಿ ಭಾಷಣಗಳ ಇತಿಹಾಸ ಗಮನಿಸಿ ಡಿಸಿ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಕನ್ನಡ ಮರಾಠಿ ಭಾಷಿಗರ ನಡುವೆ ಗೊಂದಲ ಅನ್ನೋದು ಬೆಳಗಾವಿಯಲ್ಲಿ ಇಲ್ಲ. ಮಹಾಜನ ಆಯೋಗದ ವರದಿಯಿಂದ ಗಡಿ ವಿವಾದ ಮುಕ್ತಾಯನೂ ಆಗಿದೆ. ಆದರೂ ಗಡಿ ವಿಚಾರ ಎತ್ತಿ ಅನಾವಶ್ಯಕ ಗೊಂದಲ ಸೃಷ್ಟಿಸುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಅದರ ವಿರುದ್ಧ ಡಿಸಿ ಅವರು ಈ ರೀತಿಯಾಗಿ ಕ್ರಮ ಕೈಗೊಂಡಿದ್ರು. ಈಗ ಡಿಸಿ ವಿರುದ್ಧದ ದೂರು ಅನೌಚಿತ್ಯ ಮತ್ತು ಖಂಡನೀಯ ಅಂತ ಶೆಟ್ಟರ್ ಅವರು ತಿಳಿಸ್ತಾ ಇರೋದು. ಬೆಳಗಾವಿ ಡಿಸಿಯ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಳ್ಳಬೇಡಿ ಅಂತ ಇದೇ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಸೊ ಬೆಳಗಾವಿಯ ಡಿಸಿ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಮಾಡಲಾಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ ಶೆಟ್ಟರ್ ಅವರು ಒಂದು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಏನು ಕ್ರಮ ಕೈಗೊಳ್ಳಬೇಕಾಗಿತ್ತು ಕಾನೂನಾತ್ಮಕವಾಗಿ ಆ ಕ್ರಮವನ್ನು ಕೈಗೊಂಡಿದ್ದಾರೆ. ಅದನ್ನು ಹೊರತುಪಡಿಸಿ ಇನ್ನೇನೂ ಇಲ್ಲ. ಮಹಾರಾಷ್ಟ್ರ ಸಂಸದ ಧೈರ್ಯಶೀಲ್ ಅವರ ಈ ಹಿಂದಿನ ಭಾಷಣಗಳು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆ ಈ ರೀತಿಯಾಗಿ ನಿರ್ಬಂಧ ಹೇರಿತು. ಅವ್ರಿಗೆ ಎಲ್ಲಿ ಬೇಕಾದರೂ ಓಡಾಡೋದಕ್ಕೆ ಅವಕಾಶ ಇದೆ. ಆದರೆ ಇಲ್ಲಿ ಭಾಷಣ ಮಾಡಿದಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಬೆಳಗಾವಿಯಲ್ಲಿ ಕನ್ನಡಿಗರು ಮರಾಠಿಗರು ಅನ್ನೋ ಸಮಸ್ಯೆ ಉಂಟಾಗತ್ತೆ. ಈ ಕಾರಣಕ್ಕಾಗಿ ಅವರಿಗೆ ನಿರ್ಬಂಧ ಹೇರಲಾಗಿತ್ತು. ಅದನ್ನು ಹೊರತುಪಡಿಸಿ ಇನ್ನೇನೂ ಇಲ್ಲ. ಈ ಕಾರಣಕ್ಕಾಗಿ ಬೆಳಗಾವಿಯ ಡಿಸಿ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಳ್ಳಬೇಡಿ ಅಂತ ಪತ್ರ ಬರೆದಿದ್ದಾರೆ. ಮಹಾರಾಷ್ಟ್ರದ ಸಂಸದರು ಮಾನೆ ಅನ್ನುವಂಥವರು ಪಾರ್ಲಿಮೆಂಟ್ನಲ್ಲಿ ಅಲ್ಲಿ ಸ್ಪೀಕರ್ ಆದಂಥ ಮಾನ್ಯ ಓಂ ಬಿರ್ಲಾ ಅವರಿಗೆ ನಿನ್ನೆ ಒಂದು ಪತ್ರ ಬರೆದಿದ್ದಾರೆ ಮತ್ತು ಸ್ವತಃ ಹೋಗಿ ಕೊಟ್ಟಿದ್ದಾರೆ. ನವೆಂಬರ್ 1ನೇ ತಾರೀಕಿಗೆ ಕನ್ನಡ ರಾಜ್ಯೋತ್ಸವ ಇದ್ದಂಥ ಸಂದರ್ಭದಲ್ಲಿ ಅವರು ಬೆಳಗಾವಿಗೆ ಪ್ರವೇಶ ಮಾಡಲಿಕ್ಕೆ ಇಲ್ಲಿಯ ಡಿ ಸಿ ರೋಷನ್ ಅವರು ನಿರ್ಬಂಧ ಹೇರಿದರು, ರೆಸ್ಟ್ರಿಕ್ಷನ್ ಹಾಕಿದ್ರು, ನೋಟಿಸ್ ಕೊಟ್ಟರು ಅನ್ನುವಂಥದ್ದು ನನ್ನ ಈ ಒಂದು ಸಂವಿಧಾನದ ಒಂದು ಹಕ್ಕನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಅವರು ಪಾರ್ಲಿಮೆಂಟಿನ ಮಾನ್ಯ ಸ್ಪೀಕರ್ ಅವರಿಗೆ ಏನು ಕೊಟ್ಟಿದ್ದಾರೆ. ಇದು ಸಂಪೂರ್ಣವಾಗಿ ಕಾನೂನು ಬಾಹಿರವಾದಂಥದ್ದು ಮತ್ತು ಪಾರ್ಲಿಮೆಂಟು ಆಗಲಿ ಅಥವಾ ಸಂಸದನ ಒಂದು ಹಕ್ಕು ಚ್ಯುತಿ ಆಗಲಿ ಇದರಲ್ಲಿ ಬರುವಂಥದ್ದು ಅಲ್ಲ. ಹೀಗಾಗಿ ಸಂವಿಧಾನ ಒಂದು ಎಲ್ಲರಿಗೆ ಹಕ್ಕು ಕೊಟ್ಟಿದೆ, ಅದರ ಜೊತೆಗೆ ನಮ್ಮ ಕರ್ತವ್ಯಗಳನ್ನು ಕೊಟ್ಟಿದೆ. ನಮ್ಮ ಡ್ಯೂಟೀಸ್ ಏನದು ಸಿಟಿಜನ್ಸ್ದು ಇದನ್ನ ಅರ್ಥ ಮಾಡಿಕೊಂಡು ಅವರು ವ್ಯವಹಾರ ಮಾಡಬೇಕಾಗಿತ್ತು. ಆದರೆ ಈ ರೀತಿ ಇದೇ ಒಂದು ವರ್ಷ ಅಲ್ಲ. ಈಗ ಇವತ್ತಿನ ಡಿ ಸಿ ರೋಷನ್ ಅವರು ಇದ್ದಾರೆ, ಇವತ್ತೇ ಇದು ರಿಸ್ಟ್ರಿಕ್ಷನ್ ಹಾಕಿದ್ದು ಫಸ್ಟ್ ಹೊಸ ಪ್ರೆಸಿಡೆಂಟ್ ಅಲ್ಲ. ಹಿಂದೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಇದೀಗ ಜಗದೀಶ್ ಶೆಟ್ಟರ್ ಅವರು ಖುದ್ದಾಗಿ ಪತ್ರ ಬರೆದಿದ್ದಾರೆ ಮೊಹಮ್ಮದ್ ರೋಷನ್ ಅವರ ಪರವಾಗಿ, ಡಿಸಿ ಅವರ ಪರವಾಗಿ. ಏನೇನು ಬೆಳವಣಿಗೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆಗೆ? ಏನು ಮಹಾರಾಷ್ಟ್ರದ ಶಿವಸೇನೆ ಸಂಸದ ಧೈರ್ಯಶೀಲ್ ಮಾನೆ ಒಂದು ಉದ್ದಟತನ ಪ್ರಶ್ನೆ ಮಾಡಿದ್ರು. ಕರ್ನಾಟಕ ಮರಾಠ ಗಡಿವಾದ ವಿಚಾರ ಇಟ್ಕೊಂಡು ಏನು ನಾಡಿದ್ರು MES ನವೆಂಬರ್ 1 ಕರಾಳ ದಿನಾಚರಣೆ ಆಚರಣೆ ಮಾಡುತ್ತೋ ಆ ದಿನ ಏನು ಧೈರ್ಯಶೀಲ್ ಮಾನ್ಯನ ಬೆಳಗಾವಿ ಜಿಲ್ಲೆ ಪ್ರವೇಶನ ನಿರ್ಬಂಧವನ್ನ ವಿಧಿಸಿದ್ರು. ಅವರನ್ನ ಬೆಳಗಾವಿ ಗಡಿಯಲ್ಲಿ ತುಳಿಯುವಂತ ಕೆಲಸವನ್ನ ಜಿಲ್ಲಾಡಳಿತ ಮಾಡಿತ್ತು. ಯಾಕೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮಾಡಿದಂತಹ ನಿರ್ಬಂಧದ ಆದೇಶ ಏನಿದೆ ಅದೇ ವಿಚಾರವನ್ನು ಮುಂದಿಟ್ಟುಕೊಂಡು ಇನ್ನು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಒಂದು ದೂರನ್ನ ಕೊಟ್ಟಿದ್ದ ಮಹಾರಾಷ್ಟ್ರ ಶಿವಸೇನೆ ಮುಖಂಡ ಸಂಸದ. ಇದಕ್ಕೆ ಏನಾದ್ರೆ ಈಗ ಜಗದೀಶ್ ಶೆಟ್ಟರ್ ಕೂಡ ಒಂದು ಓಂ ಪ್ರಕಾಶ್ ಬಿರ್ಲಾ ಅವರಿಗೆ ಪತ್ರ ಬರೆದಿದ್ದಾರೆ. ಯಾವುದೇ ಕಾರಣಕ್ಕೂ ಏನು IAS ಅಧಿಕಾರಿ ಮತ್ತು ಏನು ಕನ್ನಡ ಪರ ಒಂದು ಬದ್ಧತೆ ಪ್ರದರ್ಶನ ಮಾಡಿದಂತ ಡಿಸಿ ಮೊಹಮ್ಮದ್ ರೋಷನ್ ವಿರುದ್ಧ ಯಾವುದೇ ರೀತಿಯ ಹಕ್ಕುಚ್ಯುತಿ ಉಲ್ಲಂಘನೆಯ ಕ್ರಮಗಳ ಬಗ್ಗೆ ಯಾವುದೇ ರೀತಿಯ ಒಂದು ಕ್ರಮ ತೆಗೆದುಕೊಳ್ಬಾರ್ದು ಅನ್ನೋ ಒಂದು ಪತ್ರವನ್ನು ಬರೆದಿದ್ದಾರೆ. ಜೊತೆಗೆ ಕಾನೂನು ಸುವ್ಯವಸ್ಥೆಯ ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.